ಗುಡ್ ಮಾರ್ನಿಂಗ್ ಮ್ಯಾಮ್ ಚಂದನ ಮಲ್ಲ ಯೂಟ್ಯೂಬ್ ಚಾನಲ್. ಎಷ್ಟು ಗಂಟೆಗೆ ಎದ್ದಿದ್ದೆ ನಾವು? 4:15ಗೆ ಎದ್ದಿದ್ದೀವಿ. ಸ್ನಾನ ಎಲ್ಲ ಮಾಡಿ ಬರುವಾಗ ಆ್ಯಕ್ಚುಲಿ ಎಷ್ಟು ಗಂಟೆಗೆ ಹೋಗ್ಬೇಕಿತ್ತು ನಾವು? 5:15ಗೆ 5:55ಕ್ಕೆ ಹೋಗ್ಬೇಕಿತ್ತು. ಅಲ್ಲಿ ಹೋಗ್ಬೇಕಿತ್ತು. ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇವಾಗ ನಾವೀಗ ಟೈಮ್ 6 ಗಂಟೆ ಆಗ್ತಾ ಬಂತು. ಇನ್ನು ಅಲ್ಲಿ ಹೋಗ್ತಿದ್ದೀವಿ. ಸೇರಿಸ್ಕೊಳ್ತಾರೆ ಗೊತ್ತಿಲ್ಲ. ಮಳೆ ಬೇರೆ ಅದರಲ್ಲಿ ಲೇಟ್ ಆಗುಂಟು. ಆಮೇಲೆ ಸಿಗ್ತೀನಿ. ಬಾಯ್. ವಾವ್ ಗೈಸ್, ಇಲ್ಲಿ ವ್ಯೂ ಎಷ್ಟು ಸಖತ್ತಾಗಿದೆ ಗೊತ್ತಾ? ಅದು ಈ ಥರ ಬೆಳಿಗ್ಗೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿ. ಹೆಂಗಂಟು ಫೀಲ್ ಬೆಳಗ್ಗೆ ಮುಂಚೆ ಬಂದೆ. ನಮ್ಮದು ಜಾಗಿಂಗೇ ಆಗಿದೆ. ಇನ್ನು ಯೋಗ ಮಾಡಿ ಸಾಕಾಗೋಗಿದೆ. ಮಳೆ ಬೇರೆ ಬರ್ತದೆ ಮಧ್ಯ. ಯೋಗ ಮುಗಿಸಿ ತಿಂಡಿನೂ ಆಯಿತು ಗೈಸ್. ಇಡ್ಲಿ ಮತ್ತು ಕೇಸರಿ ಭಾತ ಮುಗಿಸ್ಕೊಂಡು ಇನ್ನು ಅರ್ಧ ಗಂಟೆ ಟೈಮ್ ಇತ್ತು ಗೈಸ್. ಅದಕ್ಕೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೋಗಿ ಕೈ ಮುಕ್ಕೊಂಡು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಮಧ್ಯಾಹ್ನ ತನಕ ಮತ್ತೆ ಪುರ್ಸೋತಿಲ್ಲ, ಫುಲ್ಲು ಕಲಿಯೋದೆ. ಸರಿ, ನಾನು ಟೈಮ್ ಸಿಕ್ಕಾಗ ಸಿಗ್ತೀನಿ ಆಯಿತಾ? ಮತ್ತೆ ಬಾಯ್. ಇವರು ಉಷಾ ಹೆಬ್ಬಾರ್ ಅಂತೇಳಿ ಸಂಗೀತ ಟೀಚರ್. ಎಷ್ಟು ಸ್ವೀಟ್ ಗೊತ್ತಾ, ಎಷ್ಟು ಚಂದ ಮಾತಾಡಿಸ್ತಿದ್ರು. ನನಗಂತೂ ಅವ್ರು ತುಂಬ ಇಷ್ಟ ಆದರು ಗೈಸ್. ಎಷ್ಟು ಒಳ್ಳೆ ಮ್ಯಾಮ್ ಗೊತ್ತಾ. ಇವಾಗ ಊಟ ಟೈಮು ಗೈಸ್. ಇವತ್ತು ಸ್ವಲ್ಪ ಸಿಂಪಲಾಗಿ ಹಾಕ್ಸ್ಕೊಬಂದಿದ್ದೀನಿ ಗೈಸ್, ಬಿಡ್ತೀನಿ ಎಲ್ಲ ಅಂತ. ಇವಾಗ ರೆಸ್ಟ್ ಟೈಮ್ ಗೈಸ್. ಈವ್ನಿಂಗ್ ಸ್ನ್ಯಾಕ್ಸ್ ಚಟ್ಟಂಬಡೆ ಮತ್ತು ಕಾಫಿ ಇತ್ತು ಗೈಸ್. ಸಂಜೆ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತೇನು ಸ್ವಲ್ಪ ಬದನೆ ಕಲಿತು ಆಮೇಲೆ ಪ್ರೋಗ್ರಾಮ್ ಇದೆ. ಇವಾಗ ಪ್ರೋಗ್ರಾಮ್ ಏನಿತ್ತು ಅಂದರೆ ಸಂಗೀತ ಕಾರ್ಯಕ್ರಮ ಇತ್ತು ಸಂಜೆ. ಡೈಲಿ ಸಂಜೆ ಏನಾದರೂ ಪ್ರೋಗ್ರಾಮ್ ಇರುತ್ತೆ, ಚೆನ್ನಾಗಿರುತ್ತೆ. ಇವತ್ತು ಮುಂದ್ಗಡೆ ಸೀಟ್ ಸಿಕ್ಕಿದೆ ನಮಗೆ. ಮತ್ತೆ ಬಂದಿರಿ. ಕಾಪಿ ಎಲ್ಲ ಮಾಡಬಾರ್ದು ಸುಮ್ಮನೆ. ಗೆಳೆಯರು ಯಾರು ಹೇಳೋದು? ಅದು ಹಾಯ್ ಜನರೇ ಅದು. ಎಂಥದೋ ಒಂದು ಒಮ್ಮೊಮ್ಮೆ ಅದನ್ನು ಹೇಳ್ತಾಳೆ ಅವಳು. ನಾವೇನು ಹಾಯ್ ಪ್ಯಾಮ್. ಹಾಯ್ ಪ್ಯಾಮ್. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಭಜನೆ ಊಟ ಎಲ್ಲ ಮುಗಿಸಿ ಕುಣಿತ ಭಜನೆ ಇತ್ತು ಇವತ್ತು. ಕುಣಿತ ಭಜನೆ ಪ್ರಾಕ್ಟೀಸ್ ಇತ್ತು. ಪ್ರಾಕ್ಟೀಸ್ ಇತ್ತು. ಇಲ್ಲಿಗೆ ಏನು ಮಾಡಿ ನಾನು ಶಾಪ್ ಹೋಗುವ. ಬಾಯ್. ಅವ್ರು ಕಂಟಿನ್ಯೂ ಮಾಡ್ತಾರೆ. ಎಂತ ಗೊತ್ತಾ ಗೈಸ್, ಇವತ್ತು ಕುಣಿತ ಭಜನೆ ಇತ್ತ. ಡ್ಯಾನ್ಸ್ ಮಾಡಿ 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 ಕಾಲೆಲ್ಲ ಜಗ ಆಗ್ತಾ ಉಂಟು. ಇವಾಗ ಮಲಗಂಗಿಲ್ಲ ಮರೆ. 11 ಗಂಟೆ 12 ಗಂಟೆ ತನಕ ಬರೆಯೋಕ್ಕೆ, ಆಮೇಲೆ ಬರೆಯೋದೇ ಜಾಸ್ತಿ ಇರುತ್ತೆ. ನನಗೆ ಎಂಥ ವೀಡಿಯೋ, ನಾನು ದಿನಾ ವೀಡಿಯೋ ಮಾಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ ಆಯಿತಾ. ಏನೇನು
ಏನು ಮಾಡ್ತೀನಿ ಅಂತೆಲ್ಲ. ಆದರೆ ಎಂಥ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಇಲ್ಲಿ. ಎಂತ ಮಾಡೋದು, ಚೂರು ಮಾಡಿ ಹಾಕ್ತೀನಿ, ಅದನ್ನೇ ನೋಡಿ ಆಯಿತಾ. ಅಡ್ಡಿಲ್ಲ ಅಲ್ಲ. ನಾ ಧರ್ಮಸ್ಥಳ ಬಂದು ಬೇರೆ ಥರ ಮಾತಾಡ್ತಿದ್ದೀನಿ. ತೆಂಗಿದೆ ಒಂದು ದಿನ ನಾನು ಗುಳೋ ಅಂತ ಅಳ್ತಿದ್ದೆ ರಾತ್ರಿ. ಮನೆಗೆ ಹೋಗಬೇಕಿತ್ತು ಅನಿಸ್ತು. ಆದರೆ ಈ 3 ದಿನದಲ್ಲೇ ತಲೆ ಅಷ್ಟು ಫ್ರೆಶ್ ಆಗಿದೆ. ಒಂಥರ ಹಕ್ಕಿ ಥರ ಫೀಲ್ ಆಗ್ತದೆ. ಬರೋ ನಿರ್ಧಾರ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತ ಇವಾಗ ಅನ್ನಿಸ್ತು ಗೊತ್ತಾ. ಧರ್ಮಸ್ಥಳ ವ್ಯೂ ಗೈಸ್. ಇಲ್ಲಿ ಅಂತ ಕಾಣಿಸಲ್ಲ ಮತ್ತೆ. ಇವತ್ತು 10 ಗಂಟೆ ಆಯಿತು ಬಿಡೋದು. ಅಲ್ಲಿಂದ ಇಲ್ಲಿಗೆ ನಡ್ಕೊ ಕಾಲೆಲ್ಲ ಜಗ 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 ಅಂತ ಉಂಟು, ತಾಳ ಹಾಕ್ಬಿಟ್ಟು ಕಾಲು. ಯಪ್ಪ, ರೂಮಿಗೆ ಬಂದು ಗೈಸ್. ಸರಿ, ನಾನು ಬ್ಲಾಗ್ನ ಏನು ಮಾಡ್ತೀನಿ, ನಾಳೆ ಬೆಳಿಗ್ಗೆ ಸಿಗ್ತೀನಿ ಆಯಿತಾ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಇಲ್ಲ ಆಯಿತಾ. ಬಾಯ್ ಬಾಯ್.